ಇವತ್ತು ಮೆಗಾ ಫೋಕಸ್ನ ಮೂರನೆಯ ಸುದ್ದಿಯನ್ನು ತಮ್ಮ ಮುಂದೆ ಇಡ್ತೀವಿ. ಅದು ಒಟ್ಟಾರೆಯಾಗಿ ಇರಾನ್ ಮೇಲೆ ನಡೆದಂತಹ ಯುದ್ಧ, ಅಮೇರಿಕಾದ ದುಸ್ಸಾಹಸ, ಹಾಗೆ ಟ್ರಂಪ್ ಅವರ ತಪ್ಪು ಲೆಕ್ಕಾಚಾರ, ಅದರಿಂದ ಆದ ಪರಿಣಾಮಗಳೇನು, ಇನ್ನು ಮುಂದೆ ಏನಾಗತ್ತೆ ಅನ್ನೋದು. ಸೊ ಟ್ರಂಪ್ ಒಂದು ರೀತಿಯಲ್ಲಿ ಯುದ್ಧದಲ್ಲಿ ಸೋತಿದ್ದಾರೆ. ಅವರು ಮಾತ್ರ ಸೋಲ್ತಾ ಇಲ್ಲ, ಅವರು ಇಡೀ ವಿಶ್ವದ ಮೇಲೆ ತೀವ್ರ ರೂಪದ ಸಮಸ್ಯೆಯನ್ನು ತಂದೊಡ್ಡಿದ್ದಾರೆ. ಈಗ ನೀವು ಭಾರತದಲ್ಲೇ ತಗೊಳ್ಳಿ, ಈಗ ವಾಣಿಜ್ಯ LPG ಬೆಲೆ ಏನಿದೆ ಅದನ್ನು 993 ರೂಪಾಯಿಯಷ್ಟು ಹೆಚ್ಚಿಸಲಾಗಿದೆ. ಈಗ ಬಂದಿರುವ ಮಾಹಿತಿಯ ಪ್ರಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಹೆಚ್ಚಾಗ್ತದೆ. ಸೊ 4ರಿಂದ 6 ರೂಪಾಯಿವರೆಗೆ ಹೆಚ್ಚಾಗಬಹುದು ಅಂತ. ಇದು ಯುದ್ಧದ ಪರಿಣಾಮ. ಇದಕ್ಕೆ ಯಾರನ್ನು ದೂಷಿಸಬೇಕು? ಇಬ್ಬರನ್ನೇ. ಟ್ರಂಪ್ ಒಬ್ಬರನ್ನು ದೂಷಿಸಬೇಕು, ಇನ್ನೊಬ್ಬರು ನಮ್ಮ ಗ್ರೇಟ್ ನರೇಂದ್ರ ಮೋದಿ ಅವರ ಫ್ರೆಂಡ್ ಇದ್ದಾರಲ್ಲ, ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು. ಇಬ್ಬರು ಈ ವಿಶ್ವವನ್ನು ಯುದ್ಧದ ಬಾಣಲೆಯ ಒಳಗೆ ಹಾಕಿದ್ದಾರೆ. ಅದು ಹೇಗೆಂದರೆ, ಯುದ್ಧ ಹಾಗೇನೆ, ನೀವು ಈ ಯುದ್ಧವನ್ನು ಯಾವಾಗ ಬೇಕಾದರೂ ಪ್ರಾರಂಭಿಸ್ಬೋದು, ಆದರೆ ನಿಲ್ಲಿಸುವುದು ಕಷ್ಟ. ಯಾಕೆಂದರೆ ಪ್ರತಿ ದೇಶ ಕೂಡ ಯುದ್ಧಕ್ಕೆ ಇಳಿದಿರೋದು ತಾನೇ ಗೆದ್ದಿದ್ದೇನೆ ಅಂತ ತಮ್ಮ ಜನರಿಗೆ ಹೇಳಬೇಕು, ಇಲ್ಲದ್ರೆ ಗೆಲ್ಲೋದಕ್ಕೆ ಯತ್ನ ಮಾಡಬೇಕು. ಸೋತಿದ್ದೇನೆ ಅಂತ ಒಪ್ಪಿಕೊಳ್ಳೋದಕ್ಕೆ ಯಾರೂ ಸಿದ್ಧ ಇರಲ್ಲ. ಯೂಶ್ವಲಿ ಯುದ್ಧದಲ್ಲಿ ಯಾರೂ ಸೋಲಲ್ಲ, ಯಾರೂ ಗೆಲ್ಲಲ್ಲ. ಅದು ವಿನಾಶದ ಹಾದಿ ಅಂತ. ಸೊ ಆ ವಿನಾಶದ ಹಾದಿಯನ್ನು ಟ್ರಂಪ್ ಹಿಡಿದಿದ್ದಾರೆ. ಬಟ್ ಟ್ರಂಪ್ಗೆ ಒಂದು ರೀತಿಯಲ್ಲಿ ನಾನು ಅವರು ಪಿಕಲ್ ಮೈಂಡೆಡ್ ಅಂದ್ಕೊಂಡಿದ್ದೆ, ಅದರ ಹುಚ್ಚು ಅಂತ ನನಗೆ ಅನ್ಸಕ್ಕೆ ಶುರುವಾಗಿದೆ. ಅವ್ರು ಯಾಕೆ ಅಂತ ಅಂದರೆ, ಪ್ರತಿದಿನ ಅವರು ತೆಗೆದುಕೊಳ್ಳುವ ತೀರ್ಮಾನಗಳಲ್ಲಿ ಸ್ಥಿರತೆಯೇ ಇಲ್ಲ. ಅದರ ಜೊತೆಗೆ ಅವರ ಬಹುತೇಕ ಹೇಳಿಕೆಗಳೇನಿವೆ, ಸುಳ್ಳು ಹೇಳಿಕೆಗಳನ್ನು ನೀಡುವುದರಲ್ಲಿ ಟ್ರಂಪ್ ನಿಸ್ಸೀಮರಾಗಿದ್ದಾರೆ. ಸೊ ಹರ್ಮೋಸ್ ಜಲಸಂಧಿಗೆ ಅವ್ರ ಹೆಸರು ಟ್ರಂಪ್ ಜಲಸಂಧಿ ಅಂತ ಹೆಸರಿಡ್ತಿದ್ದಾರೆ. ಯಾವನಾರು ತಲೆ ಸರಿ ಇರುವವನು, ಪಂಚೇಂದ್ರಿಗಳು ಕೆಲಸ ಮಾಡೋರು ಇಂಥ ಮೂರ್ಖತನ ಮಾಡ್ತಾರ ಗೊತ್ತಿಲ್ಲ. ಈ ನಡುವೆ ಬಹಳ ಮಹತ್ವದ ಬೆಳವಣಿಗೆ ಅಂದರೆ, ಅಮೆರಿಕ ಬೃಹತ್ ಪ್ರಮಾಣದ ಶಸ್ತ್ರಾಸ್ತ್ರವನ್ನು ಇಸ್ರೇಲಿಗೆ ಕಳಿಸಿದೆ. ಅದರ ಅರ್ಥ ಏನು? ಭೂಮಟ್ಟಿಗೆ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೆ, ಈ ಪ್ರಶ್ನೆ ಏನಿದೆ. ಇನ್ನು ಟ್ರಂಪ್ ಸೈನ್ಯವನ್ನು ಕೂಡ ಗಲ್ಫ್ಗೆ ಕಳಿಸುವ ಯತ್ನದಲ್ಲಿದ್ದಾರೆ. ಅದರ ಜೊತೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಗಲ್ಫ್ಗೆ ಕಳಿಸೋದು ಅಂತ. ಈ ನಡುವೆ ಬಂದ ಮಾಹಿತಿಯ ಪ್ರಕಾರ ಇಸ್ರೇಲ್ ಕೆಲವು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು, ಇನ್ನೊಂದನ್ನು UAEಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಕಳಿಸಿದೆ ಅನ್ನುವ ಮಾಹಿತಿ ಇದೆ. ಯಾಕೆಂದರೆ ಇರಾನ್ ಅಲ್ಲೇ ಟಾರ್ಗೆಟ್ ಮಾಡ್ತಾಯಿದೆ. ಇನ್ನು ಇರಾನ್ ಸೋಲನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇದೆ ಅಂತ ಅನಿಸಲ್ಲ. ನಿನ್ನೆ ಕೂಡ ಇರಾನ್ನ ಕಡೆಯಿಂದ ಬಂದಂಥ ಹಲವಾರು ಹೇಳಿಕೆಗಳೇನಿವೆ, ನಾವು ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಒಂದು ಸಂದೇಶವನ್ನು ಈಗಾಗಲೇ ಕೊಡ್ತಾ ಇದ್ದಾರೆ. ಯಾಕೆಂದರೆ ಅವರು ಸಾವು ಬದುಕಿನ ಪ್ರಶ್ನೆ ಇರಾನಿಗೆ. ಇರಾನನ್ನು ಸಿವಿಲೈಸೇಷನ್ನ ನಾಶ ಮಾಡ್ತೀನಿ, ಎಲ್ಲವನ್ನು ನಾಶ ಮಾಡ್ತೀನಿ ಅಂತ ಹೇಳಿದಂಥ ಟ್ರಂಪ್ ಸೋತು ಬಸವೊಳಗಿದ್ದಾರೆ. ಹಾಗೆಯೇ ಅವರ ಮಿತ್ರರನ್ನ ಕಳ್ಕೊಂಡಿದ್ದಾರೆ. ಇವತ್ತು ಕೂಡ ಅವರು ನ್ಯಾಟೋ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ ನಮ್ಗೆ ಬೆಂಬಲ ಕೊಟ್ಟಿಲ್ಲ, ಇವರು ಏನು ಪ್ರಯೋಜನ ಇದೆ, ಇವರು ಯಾಕೆ ಇಟ್ಕೋಬೇಕು, ಇವ್ರ ಅಗತ್ಯ ಇಲ್ಲ ಅನ್ನುವ ಮಾತನ್ನು ಕೂಡ ಹತಾಶೆಯಿಂದ ಟ್ರಂಪ್ ಆಡ್ತಿದ್ದಾರೆ. ಟ್ರಂಪ್ ಒಂದು ರೀತಿಯಲ್ಲಿ ಯಾರೂ ಸ್ನೇಹಿತರಿಲ್ಲದ ಸಿಚುವೇಷನನ್ನು ಅವರೇ ನೆನಪಿಸ್ಕೊಂಡಿದ್ದಾರೆ. ಅವರಿಗಿರುವ ಸ್ನೇಹಿತ ಅಂತಂದರೆ ಒಬ್ಬರೇ, ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಅನ್ನುವ ನರಹಂತಕ. ಅವರು ಬಹುದೊಡ್ಡ ನರಹಂತಕ. ಅವರನ್ನು ಯಾರಾದರೂ ನೇತನ್ಯಾಹು ನನ್ನ ಸ್ನೇಹಿತ ಅಂತ ಹೇಳಿದರೆ ಅವರಂಥ ಅಯೋಗ್ಯರು ಯಾರೂ ಇಲ್ಲ. ಆತ ನರಹಂತಕ, ರಕ್ತದ ಮಡುವನ್ನು ಹರಿಸಿ ಸಂತೋಷ ಪಡುವಂಥ ದುಷ್ಟ ವ್ಯಕ್ತಿ ನೇತನ್ಯಾಹು. ಈ ನೇತನ್ಯಾಹು ಸೃಷ್ಟಿಸಿದ ಬಲೆಯಲ್ಲಿ ಟ್ರಂಪ್ ಸಿಕ್ಕ ಹಾಕ್ಕೊಂಡು ಅವರ ಸ್ನೇಹಿತರನ್ನು ಕಳ್ಕೊಂಡ್ರು. ಯುದ್ಧವನ್ನು ನಿಲ್ಲಿಸುವ ಸಂದರ್ಭದಲ್ಲಿ ತಾತ್ಕಾಲಿಕ ಯುದ್ಧ ವಿರಾಮ ನಡೆಸೋ ಸಂದರ್ಭದಲ್ಲಿ ಇರಾನ್ ಮೇಲೆ ಯಾವುದೋ ಒತ್ತಡ ಹೇರಿ ಏನನ್ನೋ ಮಾಡ್ತೇನೆ ಅಂದ್ಕೊಂಡಿದ್ರು, ಅದು ಸಾಧ್ಯ ಆಗ್ತಾ ಇಲ್ಲ. ಆದರೆ ಭಾಳಷ್ಟು ಜನ ಹಾಗೆ ಇರ್ತಾರೆ. ರಾಜಕಾರಣಿಗಳು ಎಂದು ಸೋಲನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇದ್ದಾರೆ. ಅದರ ಜೊತೆಗೆ ಸೋಲನ್ನು ಒಪ್ಪಿಕೊಳ್ಳದೆ ಇರ್ತಾ ತಮ್ಮದೇ ಗೆಲುವು ಅಂತ ಕ್ಲೇಮ್ ಮಾಡ್ಕೊತಾರೆ, ಸುಳ್ಳುಗಳನ್ನು ಹೇಳುವ ಮೂಲಕ. ಟ್ರಂಪ್ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೀಗ ಈ ಯುದ್ಧ ಅನ್ನುವ ಬಾಣಲೆಯಲ್ಲಿ ಬಿದ್ದವರಿಗೆ ಹೊರಬರುವ ದಾರಿ ಸಿಗ್ತಾ ಇಲ್ಲ.
ಆದ್ದರಿಂದ ಅವರು ಮತ್ತೆ ಯುದ್ಧಕ್ಕೆ ಇಳಿತಾರ, ವಿಶ್ವವನ್ನು ಇನ್ನಷ್ಟು ವಿನಾಶದೆಡೆಗೆ ಕೊಂಡೊಯ್ತಾರ, ಹೇಳುವುದು ಕಷ್ಟ. ಹುಚ್ಚು ದೊರೆಗಳೇ ಹಾಗೆ. ಈ ಅಧಿಕಾರ ಮನುಷ್ಯರನ್ನು ಹುಚ್ಚರನ್ನು ಮಾಡ್ತಾ ಹೋಗುತ್ತೆ. ಒಮ್ಮೆ ಅಧಿಕಾರಕ್ಕೆ ಏರಿದವನು ಆ ಅಧಿಕಾರವನ್ನು ಬಿಡೋದಕ್ಕೆ ಮನಸ್ಸು ಮಾಡಲ್ಲ. ಅಧಿಕಾರ ಶಾಶ್ವತ ಅಂತ ಅಂದ್ಕೊಂಡಿರ್ತಾರೆ. ನಾನು ಈ ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೀನಿ, ಆದ್ದರಿಂದ ನಾನು ಸಾಯೋವರೆಗೆ ಇರಬೇಕು. ಇಂಥ ಒಂದು ಮನಸ್ಥಿತಿ ಬರೋಕ್ಕೆ ಪ್ರಾರಂಭ ಆಗುತ್ತೆ ಅಧಿಕಾರಸ್ಥರಿಗೆ. ಆಗ ದುಸ್ಸಾಹಸಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಮೇರಿಕಾದ ಅಧ್ಯಕ್ಷ ಕೂಡ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ. ಕೈ ಮಾತ್ರ ಅಲ್ಲ, ಮೈ ಕೈ ಎಲ್ಲವನ್ನೂ ಸುಟ್ಟುಕೊಂಡಿದ್ದಾರೆ. ಅದರಿಂದ ಹೊರಗೆ ಬರಲಾಗದ ಸ್ಥಿತಿ ಇದೆ. ಇಡೀ ಇರಾನ್ ಬಗ್ಗೆ ಅವರು ಏನು ಅಂದುಕೊಂಡಿದ್ರು ಅದು ಯಾವುದನ್ನು ಸಾಧನೆ ಮಾಡೋಕ್ಕೆ ಆಗಿಲ್ಲ. ಈಗ ನ್ಯೂಕ್ಲಿಯರ್ ಧೂಳನ್ನು ಅದನ್ನು ಎತ್ಕೊಂಡು ಹೋಗ್ತೀನಿ, ಇನ್ನೊಂದು ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ತೇವೆ. ಇರಾನ್ ತಲೆ ಬಾಗ್ತಾನೆ. ಪ್ರಾಯಶಃ ನೀವು ಗಮನಿಸಿ, ಅಮೇರಿಕ ವಿಶ್ವದಲ್ಲಿ ನಡೆಸಿದ ಯಾವ ಯುದ್ಧದಲ್ಲೂ ಇದುವರೆಗೆ ಗೊತ್ತಿಲ್ಲ. ಅಫ್ಘಾನಿಸ್ತಾನದಲ್ಲಿ ಏನಾಯಿತು ಅಂತ ಗೊತ್ತಿದೆ, ಇರಾಕ್ನಲ್ಲಿ ಏನಾಯಿತು ಅಂತ ಗೊತ್ತಿದೆ. ಒಂದು ನಾಶವನ್ನು ಮಾಡಿ ನಂತರ ಓಡೋಗುವ. ಇದು ಒಂದು ರೀತಿಯಲ್ಲಿ ಅಮೇರಿಕಾದ ಗುಣ ಅಂತ. ಮತ್ತು ಯುದ್ಧ ಸತತವಾಗಿ ನಡೀತಾ ಇರಬೇಕು ಅಮೇರಿಕಕ್ಕೆ. ಅದರ ಪಾಲ್ದಾರ ಆಗಿರಬೇಕು ಅಥವಾ ಅವ್ರು ಬೇಕಾದವ್ರು ಯಾರು. ಯಾಕೆಂದರೆ ಈ ಶಸ್ತ್ರಾಸ್ತ್ರಗಳಿದೆ ನೋಡಿ, ಇದು ಬಹುದೊಡ್ಡ ಉದ್ಯಮ ಅಂತ. ಯುದ್ಧ ಇರುವವರೆಗೆ ಅವರಿಗೆ ವರಮಾನ ಬರುತ್ತೆ, ಶಸ್ತ್ರಾಸ್ತ್ರಗಳನ್ನು ಕಳಿಸ್ಬೋದು, ಯುದ್ಧ ನಡೀತಾ ಇರಬೇಕು, ಜನ ಒಂದು ಕಡೆ ಸಾಯ್ತಾ ಇರಬೇಕು. ಅದು ದಟ್ ಬಹಳ ಕ್ರಿಯಲ್ ಆದ ಮನಸ್ಥಿತಿ. ಅಮೇರಿಕಾದ ಮನಸ್ಥಿತಿ ಅಂತಹದ್ದೇ. ಅವರು ಯುದ್ಧ ಮಾಡ್ತಾರೆ, ಅದಿಲ್ಲದೆ ಯುದ್ಧ ಮಾಡಿಸ್ತಾರೆ. ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇರಬೇಕು ಅಂತ ಬಯಸೋರು. ಕೊನೆಗೆ ಆದರೆ ಕ್ಲೇಮ್ ಮಾಡೋದು ನಾವೇ ಯುದ್ಧವನ್ನು ನಿಲ್ಲಿಸಿದ್ವಿ ಅಂತ. ದಟ್ ಈಸ್ ಸೆಲ್ಫ್ ರಾಂಗ್. ಈ ಟ್ರಂಪ್ ವಿಚಾರಕ್ಕೆ ಮತ್ತೆ ಬಂದರೆ, ಟ್ರಂಪ್ ಈಗ ಯಾವ ಕ್ಷಣದಲ್ಲಾದರೂ ಮತ್ತೆ ಯುದ್ಧವನ್ನು ಪ್ರಾರಂಭಿಸಬಹುದು ಅನ್ನುವ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ಅವ್ರ ಬಗ್ಗೆ ಹೀಗೆ ಅಂತ ಗೇಜ್ ಮಾಡೋದು ಕಷ್ಟ. ಹೀಗೆ ಮಾಡ್ತಾರೆ ಅಂದರೆ ಈ ಹುಚ್ಚು ದೊರೆಗಳೇ ಹಾಗೆ. ಅವರ ಇಡೀ ದಟ್ ಒಂದು ಸ್ಥಿರತೆ ಇರಲ್ಲ ಅವರಿಗೆ. ಯಾಕಂದರೆ ಅವರ ಇಡೀ ಬದುಕು ರಾಜಕಾರಣ ಎಲ್ಲ ಸುಳ್ಳಿನ ಮೇಲೆ ನಿಂತಿರುತ್ತೆ. ಸುಳ್ಳು ಹೇಳುವರು ಹಾಗೆ, ಅವರ ನಡೆ ಕೂಡ ಹಾಗೆ ಇರುತ್ತೆ, ಅಲ್ಲಿ ಸ್ಥಿರತೆ ಇರಲ್ಲ. ಸೊ ಟ್ರಂಪ್ ಇದರಲ್ಲಿ ಸ್ಥಿರತೆ ಕಾಣ್ತಾ ಇಲ್ಲ ಈಗ. ಆದ್ದರಿಂದ ಮತ್ತೆ ಮಾತುಕತೆ ನಡೆಸೋದಕ್ಕೆ ಇರಾನ್ ಸಿದ್ಧ ಇಲ್ಲ. ಹರ್ಮುಜ್ ಏನು ಜಲಸಂಧಿ ಇದೆ, ಅದನ್ನು ಖಾಲಿ ಮಾಡ್ಕೊಂಡು ಹೋಗಿ ನಂತರ ಬಂದು ಮಾತಾಡಿ ಅಂತ ಹೇಳ್ತಾ ಇದೆ. ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟ ಶಾಂತಿಗಾಗಿ ನಾವು ನ್ಯೂಕ್ಲಿಯರ್ ಬಳಕೆ ಮಾಡ್ತೀವಿ, ನೀವು ಯಾರು ಹೇಳೋದಕ್ಕೆ ಅಂತ ಕೇಳ್ತಾ ಇದೆ. ಈ ಅಮೇರಿಕಾದ ಬುದ್ಧಿವಾದವನ್ನು ವಿಶ್ವ ಈಗ ತಿರಸ್ಕರಿಸ್ತಾ ಇದೆ. ಅದರ ಜೊತೆಗೆ ಈಗ ಚೀನಾ ಮತ್ತು ರಷ್ಯಾ ದೇ ಆರ್ ಪ್ಲೇಯಿಂಗ್ ದರ್ ಗೇಮ್. ಅವರು ತಮ್ಮ ಆಟ ಆಡ್ತಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದರೆ ಬಹುಬೇಗ ಅಮೇರಿಕ ವಿಶ್ವದ ನಂಬರ್ 1 ದೊಡ್ಡಣ್ಣ ಅನ್ನುವ ಸ್ಥಾನವನ್ನು ಕಳೆದುಕೊಂಡರೂ ಆಶ್ಚರ್ಯ ಆಯಿತು. ಅಂಥ ಸ್ಥಿತಿಗೆ ಟ್ರಂಪ್ ಅಮೇರಿಕಾವನ್ನು ತಳ್ಳಿದ್ದಾರೆ. ಅಮೇರಿಕ ಆ ಸ್ಥಿತಿಗೆ ಬಂದು ನಿಂತಿದೆ ಅಂತ. ಸೊ ಇನ್ನೇನಾಗುತ್ತೆ ಹಾಗಿದ್ರೆ? ಯುದ್ಧ ಪ್ರಾರಂಭ ಆಗುತ್ತಾ? ಯುದ್ಧ ನಡಿಬಹುದಾ? ಹೇಳೋದು ಕಷ್ಟ. ಯುದ್ಧ ನಡೆದರೆ ನಾವೆಲ್ಲ ಅನುಭವಿಸಬೇಕಾದ್ದು ಹತಾಶೆ, ನೋವು. ಇದನ್ನೇ ಯುದ್ಧದ ಕಥೆಯಷ್ಟು ಹಿಂಸೆ ಹಾಗೆ. ಲೆಟ್ ಅಸ್ ವೇಟ್ ಅಂಡ್ ಸೀ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಭಾನುವಾರ ಬರಲ್ಲ, ಸೋಮವಾರ ಮತ್ತೆ ಬರ್ತೀನಿ. ಸೋಮವಾರ ಮತ್ತೆ 3 ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ